ಬೆಳಕು, ನಮ್ಮೆಲ್ಲರ ಜೀವನದ ಜೀವನಾಡಿ ನಮ್ಮ ತಂಗಿ ಸಂಧ್ಯಾ 17 ವರ್ಷ ತುಂಬಿ 18 ವರ್ಷಕ್ಕೆ ಕಾಲಿಡ್ತಾ ಇದ್ದಾಳೆ. ಅವಳು ಯಾವಾಗಲೂ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಇರುವಂತೆ ಹಾರೈಸಪ್ಪ ದೇವರೇ. ನೀನು ಅವಳಿಗೆ ರಕ್ಷಕನಾಗಿರು ತಂದೆ. ಎಂತ ದಿನ ನೀನ್ ನೋಡಿದ್ರೆ ಆ ದೇವರಲ್ಲಿ ಕೈ ಮುಗಿತಾ ನಿಂತಿದೀಯಾ. ಆ ದೇವರಲ್ಲಿ ಏನನ್ನ ಬೇಡಿಕೊಂಡೆ? ರವಿ, ಬೇಡ್ಕೊಳ್ಳಕ್ಕೆ ಆ ದೇವರು ನಮಗೆ ಏನಪ್ಪ ಕಡಿಮೆ ಮಾಡಿದ್ದಾನೆ? ಬಗ್ಗಲೆ, ದುಡ್ಡು, ಬ್ಯಾಟ್ರಿ ಸಾಕಷ್ಟು ಕೊಟ್ಟಿದ್ದಾನೆ. ಆದ್ರೂ ನನ್ನ ತಂಗಿಗೆ ಒಳ್ಳೇದು ಮಾಡಪ್ಪ ಅಂತ ಆ ದೇವರಲ್ಲಿ ಕೇಳ್ಕೊತಿದ್ದೆ ಕಣ. ನಿಜ ಅಣ್ಣ, ದೊಡ್ಡತನದ ನಮ್ಮ ದೊಡ್ಡ ಮನೆ ದುಡ್ಡಿನ ತನವನ್ನು ಕಳೆದುಕೊಂಡು ಬಡತನದ ಬಳುವಳಿಯ ತವರಾಗಿತ್ತು. ಆದ್ರೆ ನಮ್ಮ ತಂಗಿ ಸಂಧ್ಯಾ ಯಾವ ಶುಭ ವೇಳೆಯಲ್ಲಿ ನಮ್ಮ ಮನೆಯಲ್ಲಿ ಹುಟ್ಟಿದಳು. ದೊಡ್ಡ ಮನೆ ದೊಡ್ಡದಾಗಿ ಬೆಳೆದು ಸಿರಿ ಸಂಪತ್ತಿನಿಂದ ಕಂಗೊಳಿಸ್ತಿದೆ ಅಣ್ಣ. ನಿಜ ರವಿ, ಬಡತನದ ಭವನಿಂದ ಬರುತ್ತಿದ್ದ ನಮ್ಮ ಮನೆಗೆ ಸಿರಿ ನೀರುವ ಹೊರದೇವಿ ಹೇಗೆ ಬಂದಳು ನಮ್ಮ ತಂಗಿ ಸಂಧ್ಯಾ. ಈ ರಾಜ್ಯ ವೈಭೋಗವೆಲ್ಲ ನಮಗೆ ನಮ್ಮ ತಂಗಿ ಕೊಟ್ಟರು ಭಿಕ್ಷಕನಪ್ಪ. ಅದಕ್ಕೆ ನಾವಿಬ್ಬರು ಬರೀ ಅನ್ನೊಂದು ಮಾತ್ರವಲ್ಲ ಕಣ, ಅವಳಿಗೆ 2 ಕಣ್ಣುಗಳಿಗೆ ನೋಡ್ಕೊಳ್ಬೇಕು. ಅಣ್ಣ, ನಾವು ಇಬ್ಬರೇ ಅಲ್ಲ ಅಣ್ಣ, ನಮ್ಮ ಪ್ರೀತಿಯ ತಮ್ಮ ಶಶಿ ಅವಳಿಗೆ 3ನೇ ಕಣ್ಣು. ಶಶಿನ ನೀನು ಮರ್ತೆ ಬಿಟ್ಟೆಯಾ? ಏನೋ ಶಶಿ ನಾನ್ ಮಾಡ್ತೇನೋ? ನೋಡು, ನೀನು ಶಶಿ ಸಂಧ್ಯಾ ನನ್ನ ಪಂಚಪ್ರಾಣಗಳ 3 ಬಿಂದುಗಳಿದೆ ಕಣ. ಆ ಬಿಂದುಗಳಲ್ಲಿ ಯಾವುದೇ ಒಂದು ಬಿಂದುಗೂ ನೋವಾದರೂ ಈ ಮನೆ ಅಂದನೆ ಹೋಗುತ್ತಾ ಕಣಪ್ಪ. ಅದರಲ್ಲಿ ಇವತ್ತಿನ ಹುಟ್ಟುವ ಬಗ್ಗೆ ಎಲ್ಲ ಸಿದ್ಧತೆ ಮಾಡಿದೆಯಪ್ಪ. ಎಲ್ಲ ಸಿದ್ಧವಾಗಿದೆ ಅಣ್ಣ. ನಾನು ಶಾಸ್ತ್ರಿಗಳಿಗೆ, ಓಲಗದವ್ರಿಗೆ, ಅಡಿಗೆಯವ್ರಿಗೆ, ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಅಣ್ಣ. ಎಲ್ಲ ಸ್ವಲ್ಪ ಬರ್ತಾರೆ ಅಣ್ಣ. ಚಂದ್ರು, ಚಂದ್ರು, ರವಿ ಇದ್ದೀರೇನ್ರಿ ಮನೇಲಿ? ಬನ್ನಿ ಶಾಸ್ತ್ರಿಗಳೇ, ನಾವು ನಿಮ್ಮನ್ನೇ ಕಾಯ್ತಾ ಇದ್ದು. ನಾನು ಬಾರದೆ ಮತ್ತೆಲ್ಗ ಹೋಯ್ತೀನಯ್ಯ? ಎಲ್ಲ ಸಿದ್ಧವಾಗಿದೆ ತಾನೆ? ಎಲ್ಲ ಸಿದ್ಧವಾಗಿದೆ ಶಾಸ್ತ್ರಿಗಳೇ. ಬಂಧು ಮಿತ್ರರು ಬರಬೇಕು ಅಷ್ಟೇ. ಬಂಧು ಮಿತ್ರರಿಗೆ ಅಣ್ಣಯ್ಯ, ಹೋಳಿಗೆ ಊಟ ಅಂದ್ರೆ ಹೊರ ತುಂಬ ತಿನ್ನಕ್ಕೆ ಸರಿಯಾದ ಸಮಯಕ್ಕೆ ಬಂದೇ ಬರ್ತಾರೆ. ಅದಿರ್ಲಿ, ಶುಭಗಳಿಗೆ ಮುಗಿಯೋದ್ರೊಳಗೆ ನಿಮ್ಮ ತಂಗಿ ತಲೆ ಮೇಲೆ 4 ಅಕ್ಷತೆ ಕಳಕೊಂಡು ಬನ್ರಯ್ಯ. ಬನ್ನಿ ಶಾಸ್ತ್ರಿಗಳೇ, ಎಲ್ಲ ಸಿದ್ಧವಾಗಿದೆ. ಸಾಕೋರ್ ಇರ್ಬತ್ತುಂಟು, ಬರಬೇಕು. ಬಂದೈತಲ್ಲಪ್ಪ, ಅಂದಾಗೆ ಯಾರು ಕಾಣ್ತಾ ಇಲ್ಲ, ನಾನೇ ಮೊದಲು ಕಾಣುತ್ತೆ. ತಮ್ಮಂತ ದೊಡ್ಡವರೇ ಬಂದ್ಮೇಲೆ ಬಾಕಿಯವರು ಬಂದೇ ಬರ್ತಾರೆ. ಬನ್ನಿ. ಸರಿ ಬಿಡಪ್ಪ. ಹಲೋ ಮಿಸ್ಟರ್ ಚಂದ್ರು. ಹಲೋ ಮಿಸ್ಟರ್ ರವಿ. ಹಾಯ್. ಬಾರಪತ್ತಿನ ಹತ್ರ ಅಂತೂ ನನ್ನ ತಂಗಿ ಹುಟ್ಟಿದವ್ರಿಗೆ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣಯ್ಯ. ದಟ್ ಈಸ್ ತ್ರಿನೇತ್ರ. ನನ್ನ ಸ್ಪೆಷಲ್ ಅದು. ಎಲ್ಲಿ ಕಾರ್ಬಾರ್ ನಡೀತು ಅಲ್ಲಿ ದರ್ಬಾರ್ ಮಾಡೋದೇ ನನ್ನ ಕ್ಯಾರೆಕ್ಟರ್. ದಟ್ ಈಸ್ ತ್ರಿನೇತ್ರ. ಆಯ್ತು, ಬಾರೋ ಮಿತ್ರ, ಕುಳಿತುಕೋ. ಎಸ್, ಆಲ್ ರೈಟ್.
ಮಾತಲ್ಲೇ ಕಾಲ ಕಳಿತಿರೋ ಅಥವಾ ಮುಂದಕ್ಕೆ ಏನಾದ್ರು ನಮ್ಗೆ ಉಂಟೇನೋ? ಏನ್ ಬೇಕು ಎಲ್ಲ ಇದೆ. ಕಾಶಿ ಬಾರೋ ಇಲ್ಲಿ ಬಂದಿದ್ದಾನೆ. ನೋಡು, ಹಾ. ಇವ್ರಿಗೆಲ್ಲ ಕೂಲ್ ಡ್ರಿಂಕ್ಸ್ ತಂದು ಕೊಡಪ್ಪ. ಆಯ್ತು ಗಣೆ. ಬಂದೆ ತಂದೆ ನಿಂದೆ. ಶುರು ಮಾಡಿದೇನೋ ನಿನ್ನ ಒಗಟಿನ ಮಾತುಗಳನ್ನು. ದಣೆ, ಇದರಲ್ಲಿ ಒಗಟೇನ ಇರ್ತದಣೆ. ಮಾತು ಬೆಳ್ಳಿ ಮೌನ ಬಂಗಾರ ಅಂದಂಗೆ ನೀವು ಕೂಗ್ತೀರಾ, ಅದಕ್ಕೆ ನಾ ಬಂದೆ. ಈಗ ಕೊಡ್ಬೇಕಲ್ಲ, ಕೊಟ್ಬಿಟ್ಟು ನಿಂದೆ. ಇದರಲ್ಲಿ ಒಗಟೇನ ಐತದಣೆ. ಏನು ವಾಟ ವಾಟ ಅಂತ ಒಂದೇ ಸಾಮನೆ ಒದರ್ಕತ್ತೀಯೋ? ಐನೋರೇ, ಯೋಗಿ ತಂದದು ಯೋಗಿಗೆ, ಭೋಗಿ ತಂದದು ಭೋಗಿಗೆ ಅಣ್ಣಂಗ ನಿಮ್ ಪಡ್ಗ ನೀವು ಶಾಸ್ತ್ರ ಹೇಳಿ, ನಮ್ಮ ಪಡ್ಗ ನಾ ಅಡುಗೆ ಕೆಲಸ ಮಾಡ್ತೀನಿ. ತಂಗಿನ ಶುಭಗಳಿಗೆ ಮುಗಿಯೋದ್ರೊಳಗೆ 4 ಅಕ್ಷತೆ ಕಾಳು ಹಾಕೋಣ. ಕರೀರಪ್ಪ. ಆಯ್ತು ಶಾಸ್ತ್ರಗಳೇ, ಕರ್ಕೊಂಡು ಬರ್ತೀವಿ. ನನ್ನ ಮುದ್ದು ತಂಗಿಯೇ ಅಣ್ಣನ ಬೆನ್ನಿನ ಕೂಸುಮರಿ ಗೊಂಬೆ ಗೊಂಬೆ ಗೊಂಬೆ. ಓ, ಸಾಕ್ಷಾತ್ ಮಹಾಲಕ್ಷ್ಮಿ ಕಣಮ್ಮ, ತಾಯಿ ಅನ್ನಪೂರ್ಣೇಶ್ವರಿಯ ಪ್ರತಿರೂಪ, ಈ ಮನೆಯ ನಂದಾದೀಪ. ಅಷ್ಟೆಲ್ಲ ಶಾಸ್ತ್ರಗಳೇ, ಈ ಅಣ್ಣಂದಿರ ಹೃದಯದ ಬಡಿತ ಇವಳು. ಈ ನನ್ನ ತಂಗಿಯದು ಕೋಗಿಲೆಯ ಗಂಟ, ನವಿಲಿಂದ ಅಂದ. ಈ ಅಣ್ಣಂದಿರಿಗೆ ಸಿರಿ ಹುಡುಗಿಯಾಗಿದ್ದಾಳೆ. ದಣಿ, ನಮ್ಮ ಈ ಸಂಧ್ಯಮ್ಮ ಈ ಮನೆಯ ಮನೆ ದೇವತೆ. ಹಿರಿಯರಿಗೆ ಕಿರಿಯಳಾಗಿ, ಕಿರಿಯರಿಗೆ ತಾಯಿಯಾಗಿ, ಅಲ್ಪರಿಗೆ ಬುದ್ಧಿಮತೆಯಾಗಿ, ದಡ್ಡರಿಗೆ ಬುದ್ಧಿಮತೆಯಾಗಿ ಈ ದೊಡ್ಡ ಮನೆಯ ಅರಸಿಯಾಗಿದ್ದಾಳೆ. ಮಾತುಕಟ್ಟೋದು ಅಣ್ಣ, ಅಲ್ಲ ನೀವು ಈ ರೀತಿ ಹೊಗಳ್ತಾನೆ ಇದ್ರೆ ನನಗೆ ಜಂಬ ಬರಲ್ವಾ? ಅದು ಸಾಲದು, ಜನ ಏನು ಅನ್ಕೋತಾರೆ ನನ್ನ ಬಗ್ಗೆ? ಸಂಧ್ಯಾ, ನವಿಲಿನ ಅಂದಾನ, ಕೋಗಿಲೆಯ ಗಾಣನ ಯಾರು ಹೊಗಳ್ಬೇಕಿಲ್ಲಮ್ಮ. ಅದು ಏನು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಸಂಧ್ಯಮ್ಮ, ಈ ಮೇಣಬತ್ತಿಗಳನ್ನು ಹಚ್ಚಮ್ಮ. ಶಾಸ್ತ್ರಿಗಳೇ, ಬತ್ತಿಯನ್ನ ಹಚ್ಚೋದ್ರ ಮೂಲಕ ಅಲ್ಲ ಹುಟ್ಟಿದ ಬಣ ಆಚರಿಸೋದು, ಅದನ್ನ ಕೆಡಿಸೋದ್ರ ಮೂಲಕ. ಅದು ನಮ್ಮ ಈ ಸಂಪ್ರದಾಯ. ಯೋ ನಿಲ್ಸ ನಿನ್ ಮಾತಾ. ಯಾವುದೇ ಸಂಪ್ರದಾಯ ಹುಟ್ಟುದ ಬುದ್ಧಿನ ಉರಿಯೋ ಜ್ಯೋತಿನ ಆರಿಸೋದು ಸಂಪ್ರದಾಯ ಅಲ್ಲ. ಅದು ವಿದೇಶಿ ಪರಂಗಿಯರು ಬಿಟ್ಟು ಹೋದ ಕೆಟ್ಟ ಪರಂಪರೆ. ನಮ್ಮ ಭಾರತೀಯ ಸಂಸ್ಕೃತಿ ಇರೋದು ನಂದ ದೀಪನ ಹಚ್ಚಿ ಬೇರೆಯವ್ರಿಗೆ ಬೆಳಕು ಕೊಡಬೇಕೇ ಹೊರತು ಅದನ್ನು ಹಾರಿಸಿ ಕರಾಳ ಕತ್ಲೆಯನ್ನು ಮಾಡಬಾರ್ದು ಕಣಯ್ಯ, ತಿಳ್ಕೊ. ನಿಜ ಶಾಸ್ತ್ರಿಗಳೇ, ನಿಮ್ಮ ಮಾತಲ್ಲಿ ಸತ್ಯ ಇದೆ. ಮನೆ ಮಗಳು ಜ್ಯೋತಿಯನ್ನು ಹಚ್ಚಬೇಕು ಹೊರತು ಆರಿಸಬಾರದು. ಸಂಧ್ಯಾ, ನೀನು ದೀಪ ಬೆಳಗಮ್ಮ. ಅಣ್ಣ, ಅದು ಏನೋ ಸ್ವಲ್ಪ ಹೊತ್ತಿರಲ್ವಾ? ಯಾಕಮ್ಮ, ಯಾರಾದ್ರೂ ನಿನ್ನ ಸ್ನೇಹಿತರು ಬರ್ಬೇಕೇನೋ? ತುಂಬ ಮುಖ್ಯವಾದವ್ರು ಬರಬೇಕು. ಅವ್ರು ಬಂದ್ಮೇಲೆ ಬೇಕಂದ್ರೆ ಇದೆಲ್ಲ ಮಾಡೋಣ. ಶುಭ ವೇಳೆ ಮೀರ್ತದೆ ಕಣಮ್ಮ, ರಾವ್ ಕಾಲ ಬಂದ್ಬಿಡ್ತದೆ. ನನಗೆ ಶುಭ ಮುಹೂರ್ತ ಅವ್ರು ಬಂದ್ಮೇಲೆ, ರಾಹುಗಾಲ ಎಲ್ಲ ನನಗೆ ಬೇಕಾಗಿಲ್ಲ. ಸರಿ ಅಣ್ಣ, ನನಗೋಸ್ಕರ ಯಾರು ಕಾಯೋದು ಬೇಡ, ಊಟದ ವ್ಯವಸ್ಥೆ ಮಾಡಿಬಿಡಿ. ಒಂದೆರಡು ನಿಮಿಷ ನನಗೋಸ್ಕರ ಕಾಯಲ್ವಾ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ, ತುಂಬಾ ತಡ ಮಾಡ್ಬಿಟ್ಟೆ. ಈಗಲಾದ್ರೂ ಬಂದಲ್ಲ. ಅಲ್ಲ, ನೀವು ಬರ್ಲಿಲ್ಲ ಅಂತ ಇವ್ರು ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ರು, ತಪ್ಪಾಗಿ ತಿಳ್ಕೊಂಡ್ರು ಅಂತ ಗೊತ್ತಾ? ಸಾರಿ ಅಂತ ಹೇಳ್ದಲ್ಲಮ್ಮ. ಸಾರಿ ಸಂಧ್ಯಾ, ಅಣ್ಣರು ಸ್ವಲ್ಪ ಮಾತಾಡ್ತಿರ್ತೀನಿ. ಚಂದ್ರನ, ರವಿಯನ, ಸಾರಿ ಕಣ್ರು, ನನ್ನಿಂದ ನಿಮಗೆಲ್ಲ ಬೇಸರ ಆಗಿರ್ಬೇಕಲ್ಲ. ಇಲ್ಲ ಕಣೋ, ಸಾರಿನ ನೀನ್ ಕೇಳ್ಬಾರ್ದು. ನಿನ್ನ ನಾವೇ ಕೇಳ್ಬೇಕು. ಯಾಕೆಂದ್ರೆ ನಿನ್ನ ನಾವು ಮರ್ತೇ ಬಿಟ್ಟಿದ್ದು ಕಣೋ. ಶಶಿ, ಎಂತ ತಂಗಿನ ಪಡೆದಿದೀಯ ನೀ? ಬರೋ ತನಕ ಊಟ ತಬ್ಬ ಬಿಲ್ಕುಲ್ ಆಚರಿಸ್ಕೊಳ್ಳೋದಿಲ್ಲ ಅಂದ್ಬಿಟ್ಲಲ್ಲಯ್ಯ. ಸಂಧ್ಯಾ, ಹೇ ಸಂಧ್ಯಾ, ಈ ಅನಂತ ಅಣ್ಣನ ಮೇಲೆ ನಿನಗೆ ಇಷ್ಟೊಂದು ಅಭಿಮಾನವೇ? ಶಶಿ,
ಎಂತ ಮಾತು ಅಂತ ಆಡ್ತೀಯೋ? ನೀನು ನಮ್ಮ ಜೊತೆಲಿ ರಕ್ತ ಹಂಚಿಕೊಂಡು ಹುಟ್ಟದೇ ಇರ್ಬೋದು ಕಣೋ, ಆದ್ರೆ ನಾವು 4 ಜನ ಒಂದೇ ಮರದ 4 ರಂಬೆಗಳಿದ್ದಾವೆ. ಅಲ್ಲ ಆ ಕಣೋ, ರಂಬೆಗಳಲ್ಲಿ ಒಂದು ರಂಬೆಗೆ ನೋವಾದರೆ ಈ ಮನೆ ಅಂದನೆ ಹೋಗುತ್ತೆ. ಏ ಶಿಶಿಣ, ಅಲ್ಲ ನಾವೆಲ್ಲ ಇರ್ಬೇಕಾದ್ರೆ ನೀನ್ ಹೇಗೋ ಅನಾಥ ಆಗ್ತೀಯಾ? ಅಮ್ಮ, ಮಾತಾಡಲಿ ತಪ್ಪೇನಮ್ಮ ಇದೆ? ತಂದೆ ತಾಯಿ ಬಂಧು ಬಳಗ ಇಲ್ಲದೆ ಬಿಕಾರಿಯಾಗಿ ಬೀದಿ ಬೀದಿಯಲ್ಲಿ ಅಲೆದು ಯಾವುದೋ ಜೋಪಡಿಯಲ್ಲಿ ಮಲಗಿದ್ದ ನನ್ನನ್ನು ಕರ್ಕೊಂಡು ಬಂದು ವಿದ್ಯಾ ಬುದ್ಧಿ ಸ್ಥಾನ ಮಾನ ಕೊಟ್ಟು ಈ ಮಟ್ಟಿಗೆ ಬೆಳೆಸಿದ್ದೀರಾ. ನಿಮ್ಮ ಮುಂದೆ ಹೇಳ್ಕೊಂಡ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತದಮ್ಮ. ಅದ್ ಸರಿ, ಅವತ್ತು ಅಪ್ಪ ಅಮ್ಮ ಏನ್ ಹೇಳಿದಾರೆ ಮರ್ತೋಗ್ಬಿಟ್ಟ? ಈ 3 ಜನ ಅಣ್ಣಂದಿರು ಈ ತಂಗಿಗೆ ಯಾವಾಗ್ಲೂ ಪ್ರೀತಿಯ ಬೇಲಿ ಆಗಿರ್ತಾರೆ ಅನ್ನೋದು ಅಷ್ಟು ಬೇಗ ಮರ್ತೋಗ್ಬಿಟ್ಟ ಅಣ್ಣ? ಇಲ್ಲ ಬಿಡು, ನಿನ್ಗೆ ಯಾವಾಗ್ಲೂ ಮರ್ವಿನ್ ಚಿಂತೆ ಅಲ್ವಾ? ಇಲ್ಲಮ್ಮ, ಅದನ್ನ ಮರೆತ್ರೆ ನಾವು ಮನಸ್ಸರಾಗೋದಿಲ್ಲ. ನೋಡಮ್ಮ, ಈ 3 ಜನ ಅಣ್ಣಂದಿರು ನಿನಗೆ ಯಾವತ್ತು ರಕ್ಷಾ ಕವಚ ಇದ್ದಾಗಿರ್ತೀರಮ್ಮ. ಸರಿ ಕಣೋ, ನೀನ್ ಯಾಕೋ ಇಷ್ಟು ತಡ ಮಾಡಿದ್ದು? ಅಣ್ಣ, ಅದನ್ನೇ ಹೇಳೋದಂತ ಮರ್ತೆ ಅಣ್ಣ. ನೋಡೋಣ, ನನ್ನ ಸ್ನೇಹಿತ ಮನೋಜ್ ಬಾರಲ್ಲಿ, ನನ್ನ ಸ್ನೇಹಿತ ಮನೋಜ್ ಅಂತ ತಂದೆ ತಾಯಿಗೆ ಒಬ್ಬನೇ ಮಗ, ಅಗರ್ವ ಶ್ರೀಮಂತ. ಇವನನ್ನು ಕರ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತಣ್ಣ. ಮನೋಜ್ ನೋಡು, ಇವ್ರು ನಮ್ಮ ಹಿರಿಯ ಅಣ್ಣ ಚಂದ್ರು ಅಂತ, 2ನೇ ಅಣ್ಣ ರವಿ ಅಂತ, ಮತ್ತೆ ಇವಳು ನಿನಗೆ ಗೊತ್ತಲ್ಲ? ಗೊತ್ತು ಕಣ ಶಶಿ, ಇವಳು ನಿಮ್ಮೆಲ್ಲರ ಪ್ರೀತಿಯ ತಂಗಿ ಸಂಧ್ಯಾ. ಈ ಸಂಧ್ಯಾ ಅವರಿಗೆ ಈ ನಿಮ್ಮ ಶಶಿ ಅಣ್ಣ ಬೆಳಗಿಂದ ರಾತ್ರಿ ಮಲಗೋ ತನಕ ನಿಮ್ಮ ಬಗ್ಗೆನೇ ಮಾತನಾಡ್ತಿರ್ತಾನೆ. ಎಂತ ಒಳ್ಳೆ ಅಣ್ಣನ ಪಡೆದಿದ್ದೀರಾ ನೀವು. ಬರೀ ಮಾತಲ್ಲೇ ಕಾಲ ಕಳಿತಿರೋ ಆಯ್ತು ಸಂಧ್ಯಾ, ಜ್ಯೋತಿ ಬೆಳಗಮ್ಮ. ಏನ್ ಬೆಳಗ್ಗೆ ಮನೋಜ್, ಹಿಂದೆ ಇರೋ ಸಂಧ್ಯಾ ಹುಟ್ಟುಹಬ್ಬದ ಶುಭಾಶಯಗಳು. ಲೇ ಕಾಸಿ, ದಣಿ ಬಾರಲ್ಲಿ ಬಂದೆ ದಣಿ. ಮನೋಜನ್ ಕರ್ಕೊಂಡೋಗಿ ಊಟ ಪಡಿಸು. ಬನ್ನಿ ದಣಿ, ಬೆಳಿಗ್ಗೆ ನಾನು ಊಟ ಮಾಡಿಲ್ಲ. ಪ್ರಿಯ ಬಂಧುಗಳೇ, ತಾವೆಲ್ಲ ನನ್ನ ತಂಗಿ ಹುಟ್ಟುದ ಬಗ್ಗೆ ಬಂದು ನನಗೆ ತುಂಬಾ ಸಂತೋಷವಾಗಿದೆ. ಈ ಶುಭದ ಸಂದರ್ಭದಲ್ಲಿ ನಾವು ಹೊಸದಾಗಿ ಪ್ರಾರಂಭಿಸಿರೋ ಸಂಧ್ಯಾ ಸಿಲ್ಕ್ಸ್ ಬ್ಯಾಟರಿಯನ್ನು ನನ್ನ ತಂಗಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ. ಹಾಗೇನೆ ಮುಂದಿನ ಹುಟ್ಟಿದ ಬದುಕೆಳಗು ಮಿಸಸ್ ಸಂಧ್ಯಾಗಿ ಇರ್ತಾಳೆ. ಆಗ ಅವಳ ಹೆಚ್ಚಿನ ಉಡುಗೊರೆ ಕೊಟ್ಟು ಮದುವೆ ಮಾಡ್ತೀವಿ. ಮಿಸ್ಟರ್ ಚಂದ್ರು, ನಿಮ್ಮ ತಂಗಿ ಯಾರನ್ನೇ ಒಪ್ಪಿದ್ರು ಅವರಿಗೆ ಕೊಟ್ಟು ಮದುವೆ ಮಾಡ್ತೀರಾ? ಒಂದು ಸಾರಿ ಹೇಳಿದ್ಮೇಲೆ ಮುಗೀತು. ನಮ್ಮ ಸಂಧ್ಯೆ ಯಾರನ್ನ ಒಪ್ಪಿ ಮದುವೆ ಆಗ್ತೀನಿ ಅಂತ ಹೇಳ್ತಾಳೋ ಆ ಹುಡುಗನ ಜೊತೆನೆ ಮದುವೆ. ದಟ್ ಈಸ್ ಗುಡ್, ಬಟ್ ನಾನು ನನ್ನ ಆಸೆನ ಹೇಳ್ಕೋಬೋತಾನೆ? ಓ, ಧಾರಾಳವಾಗಿ ಹೇಳ್ಬೋದು. ಹಾಗಾದ್ರೆ ಕೇಳಿ, ಮುಚ್ಚಿ ಮಾತಾಡದೆ ಬಿಚ್ಚಿ ಮಾತಾಡೋಣ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಇಲಿಯಾಗಿ 100 ವರ್ಷ ಬಾಳಕ್ಕಿಂತ ಹುಲಿಯಾಗಿ 3 ವರ್ಷ ಬಾಳ್ಬೇಕು ಅನ್ನೋದೇ ನನ್ನ ಥಿಯರಿ. ಅಂತೆಯೇ ನೀವೆಲ್ಲ ಒಪ್ಪೋದಾದ್ರೆ ನಿಮ್ ತಂಗಿ ಸಂಜಳ ನನ್ನ ಮನೆಯ ಗಿರಿಯ ಸಿರಿಯನ್ನಾಗಿ, ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೋತೀನಿ. ನಾಲಿಗೆ ಹತೋಟಿಯಲ್ಲಿರಲಿ. ಬೀದಿಯಲ್ಲಿ ಕಸ ತಿನ್ನುವ ನಾಯಿ ಉಪ್ಪರಿಕೆಯ ಭೃಷ್ಟಾಣಕ್ಕೆ ಆಸೆ ಪಡಬಾರದು. ರವಿ, ಶಶಿ, ಅಂದ್ರೆ
ನಾನು ಬೀದಿಯಲ್ಲಿ ತಿನ್ನೋ ಕಚಡ ನಾಯಿ. ನೀವು ಉಪ್ಪುರಿಕೆ ಮೇಲೆ ಇರೋ ಕಾಮಧೇನುಗಳಲ್ಲ. ಯಾರ ಗೊತ್ತೇನ್ರೋ? ನೀವ್ ಹೇಳ್ದಾಗೆ ಆದಿ ಬೀದಿಯಲ್ಲಿ ಕಚಡ ತಿನ್ನೋ ನಾಯಲ್ಲ ಕಂಡ್ರೋ. ಕತ್ತಲಲ್ಲೇ ಬೆಳಕನ್ನು ಮೂಡಿಸಿ ಕತ್ತಲಲ್ಲೇ ಬೆಳಕನ್ನು ಮೂಡಿಸಿ ಧರ್ಮಕ್ಕೆ ಅಧರ್ಮವನ್ನೇ ಸೃಷ್ಟಿ ಮಾಡಿ ಶಾಂತಿಗೆ ಅಶಾಂತಿಯನ್ನೇ ಉಂಟು ಮಾಡಿ ಉತ್ತದಲ್ಲಿ ಬೆತ್ತಲೆ ಮಲಗಿರೋ ನಾಗರಾವಣ್ಣ ಹಿಡಿದು ಚಿತ್ತದಿಂದ ಆಟಾಡಿಸೋ ಪ್ರಚಂಡ ಪಾವನ ತ್ರಿನೇತ್ರ, ಮಿಸ್ಟರ್ ತ್ರಿನೇತ್ರ, ಅರ್ಥ ಆಗದೆ ಇರೋದಕ್ಕೆ ನಮ್ಮ ರವಿ ಅಣ್ಣನೇನೋ ಸಂಸ್ಕೃತದಲ್ಲಿ ಭಗವದ್ಗೀತೆ ಹೇಳ್ತಾ ಇಲ್ಲ. ನೀನೇನು ನಿನ್ನ ಸ್ಥಾನಮಾನವೇನು ಅಂತ ಅಚ್ಚ ಕನ್ನಡದಲ್ಲಿ ನಿಶ್ಚಲವಾಗಿ ಹೇಳ್ತಿದ್ರ. ನಮ್ಮ ತಂಗಿ ಬಗ್ಗೆ ಮಾತಾಡ್ಬೇಕಾರ ಎಚ್ಚರಿಕೆಯಿಂದ ಮಾತಾಡು. ತ್ರಿನೇತ್ರ, ಸಮಾಧಾನ ಮಾಡಿಕೋ. ರವಿ, ಶಶಿ, ಏನಂತ ಮಾತಾಡ್ತಿರೋ? 10 ನಂಬರ್ದು ತ್ರಿನೇತ್ರ, ಇದು ವಿಷಗಳಿಗೆ ಯಾರು ಹೇಳು ಮಾತಾಡ್ಬೇಡಪ್ಪ. ಮಿಸ್ಟರ್ ಚಂದ್ರು, ತಮ್ಮಿಂದರ ಕೈಯಲ್ಲಿ ಈ ಹೆಡೆ ಎತ್ತಿರೋ ಹಾವನ್ನ ಒಳಿಸಿ ಈಗ ನೀನು ಸಮಾಧಾನೇನೋ ಪುಂಡಿನ ಮುತ್ತ ಇದೀಯಾ? ಬಲು ಚೆನ್ನಾಗಿದೆ ನಿನ್ನ ನಾಟಕ. ತ್ರಿನೇತ್ರ, ಯಾವ ಮಾತು ಬೇಡ ಅಂತ ಹೇಳ್ದಲ್ಲ. ಚಂದ್ರ, ಅಲ್ಲಪ್ಪ ಚಂದ್ರು, ಈ ತ್ರಿನೇತ್ರ ತಾಣಿ ಏನಂದ? ನೀವು ನಿಮ್ಮ ತಂಗಿನ ಮದುವೆ ಮಾಡ್ತೀವಿ ಅಂದ್ರಿ, ನೀವು ಕೊಟ್ರೆ ಮದುವೆ ಆಗ್ತೀನಿ ಅಂದ. ನೀವು ಇಷ್ಟು ಇದ್ರೆ ಆಯ್ತು ಅನ್ಬೇಕಾಗಿತ್ತು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕಾಗಿತ್ತು ಕಣಯ್ಯ. ಮಾತಲ್ಲಬೇಕಾಗಿತ್ತಾನೆ. ಇರ್ಬತ್ತವ್ನವ್ರೆ, ಉರಿಯ ಬೆಂಕಿಗೆ ಮತ್ತಷ್ಟು ತುಪ್ಪ ಹಾಕ್ಬೇಡಿ. ದಯವಿಟ್ಟು ಎಲ್ಲ ಶಾಂತಿ ತಗೊಳ್ಳಿ. ಶಾಂತಿ? ಇಷ್ಟೊಂದು ನನಗೆ ಅಪಮಾನ ಮಾಡಿದ ಮೇಲೆ ಶಾಂತಿ ಅಲ್ಲಿರ್ತದ? ನೋಡ್ತಾ ಇರಿ ಈ ತ್ರಿನೇತ್ರನ ಕರಾಳ ಕಾರ್ಗತ್ತಿನ ಶಕ್ತಿಯನ್ನೇ, ಪಂಚಮಹಾಶಕ್ತಿಯನ್ನೇ ಧನಸ್ಸು ಮಾಡಿ ಯಮ ಪಾಶವನ್ನೇ ದಾರವಾಗಿ ಕಟ್ಟಿ ನಿಮ್ಗಳ ಮೇಲೆ ಅಸ್ತ್ರ ಪ್ರಯೋಗ ಮಾಡ್ತೀನಿ. ಆಗ ನಿಮ್ಮ ದೊಡ್ಡತನದ ದೊಡ್ಡ ಮನೆ ಹೊಡೆದು ಚಿಕ್ಕ ಚಿಕ್ಕ ಮನೆಯಾಗುತ್ತೆ. ಅದನ್ನು ನೋಡಿ ಪ್ರಣಯ ಗರ್ಜನೆಯಿಂದ ಗರ್ಜಿಸುವನು ಈ ತ್ರಿನೇತ್ರ. ತ್ರಿನೇತ್ರ ತ್ರಿನೇತ್ರ, ತ್ರಿನೇತ್ರ, ಸ್ವಲ್ಪ ನಿಂತ್ಕೋ. ಅಲ್ಲಪ್ಪ ಚಂದ್ರ, ನೀನು ಇಷ್ಟೊಂದು ಅವಮಾನ ಮಾಡಿ ಹೋಗ್ರೆ ಬರ್ತಾನೆ ಅವನು. ತ್ರಿನೇತ್ರ, ಇರುವತ್ತೊಬ್ರೆ ದಯವಿಟ್ಟು ಸುಮ್ಮನಿರಿ. ರವಿ, ಶಶಿ, ನೀವು ಆಡಿದ ಒಂದು ತಪ್ಪಿನ ಮಾತು ಎಂತ ಅನಾಹುತ ಸೃಷ್ಟಿ ಮಾಡ್ತು ನೋಡ್ತೇನ್ರೋ. ಏನನ್ನ ನೀನ್ ಹೇಳ್ತಾ ಇರೋದು? ಅವನ ಮಾತಿಗೆ ನಾವು ನನ್ನ ತಂಗಿನ ಕೊಟ್ಟು ಆ ಚಾಂಡಲ್ಗೆ ಮದುವೆ ಮಾಡ್ಬೇಕಾಯ್ತೇನು? ಏನನ್ನ ಉತ್ತರ ಪೌರಸದ ಬುಡ್ಬುಡ್ಕಿ ಮಾತಿಗೆ ನೀನ್ ಏಕನ ಭಯ ಪಡ್ತಿದೀಯಾ? ಅಯ್ಯೋ ಬಿಡಿದಣೆ, ನಾಯಿ ಬೊಗಳಿದ್ರೆ ದೇವಲಕ್ಕೆ ಹಾಳಾಗುತ್ತಾ? ಅವನು ಬಗ್ಲಾಡ್ಕೋ ಆದ್ರೆ ನಮ್ಗೇನು? ಕತ್ತೆ ಬಲ್ಲದ ಕಸ್ತೂರಿ ಗುಣವ. ಓ ಶಶಿ, ಚಂದ್ರ, ನಿಮ್ಮ ಮನೆ ಊಟ ಚೂರು ಇಷ್ಟ ಅಲ್ಲ ಕಣೆಯ. ನಾನು ತ್ರಿನೇತ್ರ ಮನೆಗೆ ಊಟಕ್ಕೆ ಹೋಗ್ತೀನಿ ಕಣೆಯ. ಕೆಟ್ಟದನ್ನ ಬೇಗ ಮರಿಬೇಕು ಕಣಪ್ಪ, ನಾನು ಬರ್ತೀನಿ. ಅಣ್ಣ, ಏನೇ ಆದ್ರೂ ನನ್ನ ಹುಟ್ಟಿದ ಹಬ್ಬದ ದಿವಸ ಈ ರೀತಿಯೆಲ್ಲ ಆಗ್ಬಾರ್ದಾಗಿತ್ತು. ಬಿಡಮ್ಮ, ಅದಕ್ಕೆ ನೀನೇ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲಣ್ಣ, ಅವ್ನು ಮಾತಾಡ ಹೋಗಿದ್ದು ನನ್ಗೆ ಯಾಕೋ ಭಯ ಆಗುತ್ತೆ. ಏನಮ್ಮ ಸಂಧ್ಯಾ, ಆ ಕೈಲಾಗದವನ ಬಗ್ಗೆ ನೀನ್ ಏಕಮ್ಮ ಭಯ ಪಡ್ತಿದೀಯಾ? ಆಯ್ತರಪ್ಪ, ಈಗ ವಿಚಾರ ಬಿಡಿ. ಸಂತೋಷವಾಗಿ ನಮ್ಮ ತಂಗಿನ ಒಂದು ಆರ್ಡರ್ ಬಿಡ್ತೀನ.